ಶುಭೋದಯಗಳು. ಒಂದು ಮೊರ ಸ್ಟೋರಿ ಇದೆ. ನಮ್ಮ ಹಿರಿಯರು ಎಲ್ಲರೂ ಹೇಳ್ತಾರೆ ಆಗೋದಿಲ್ಲ ಒಳ್ಳೇದಕ್ಕೆ ಅಂತೇಳಿ. 2 ನಿಮಿಷದ ಒಂದು ಸ್ಟೋರಿ ಹೇಳ್ತೀನಿ. ಹೀಗೆ ಒಂದಿನ ರಾಜ ಮತ್ತೆ ಮಂತ್ರಿ ಇಬ್ರು ಕೂಡ ಕಾಡ್ಗೆ ಹೋಗ್ತಿರ್ತಾರೆ. ಆ ಕಾಡಿನಲ್ಲಿ ಬಂದು ರಾಜ ಬೇಟೆಡಕ್ಕೆ ಹಿಂಕೊಂಡು ಹೋಗ್ತಾನೆ. ಆ ಬೇಟೆ ಹಾಡಕ್ಕೆ ಹೋಗೋಂಥ ಟೈಮಲ್ಲಿ ರಾಜನ ಒಂದು ಹೆಬ್ಬೆರಳು ಏನಾಗುತ್ತೆ ಕೆಟ್ಟಾಗುತ್ತೆ. ರಾಜನ ಹೆಬ್ಬೆರಳು ಕೆಟ್ಟಾಗಿತ್ತು ಅಂತೇಳಿ ದುಃಖದಲ್ಲಿರ್ತಾನೆ. ಕೇಳ್ತಾನೆ ಮಂತ್ರಿಗೆ, ಈ ತರ ಹೆಬ್ಬೆರಳಾಗಿದೆಯಲ್ಲ ಏನ್ ಮಾಡೋದು ಅಂತೇಳಿ. ಅದೇ ಮಂತ್ರಿ ಹೇಳ್ತಾನೆ, ರಾಜ್ರೆ ಆಗೋದಿಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾನೆ. ಮುಂದೆ ರಾಜನ್ಗೆ ತುಂಬಾ ಕೋಪ ಬರುತ್ತೆ. ಒಬ್ಬ ರಾಜನ್ಗೆ ಇಷ್ಟು ಕಷ್ಟ ಆಗಿರೋ ಕೂಡ ಮಂತ್ರಿ ಹೇಳ್ತಿದ್ದಾನೆ ಆಗೋದಿಲ್ಲ ಒಳ್ಳೇದಕ್ಕೆ ಅಂತೇಳಿ, ನಾನು ಕಷ್ಟದಲ್ಲೇ ಇದ್ದೀನಿ, ಅವ್ನು ಖುಷಿ ಪಡ್ತೀನಿ ಅಂತೇಳಿ ರಾಜನ ಏನ್ ಮಾಡ್ತಾನೆ, ಒಂದು ಬಾವಿ ಇರುತ್ತೆ, ಬಾವಿಗೆ ದುಗ್ತಾನೆ. ರಾಜ ಮುಂದೆ ಹಾಗೆ ಹೋಗ್ತಾನೆ. ಆದ ನಂತರ ಅಲ್ಲೇ ಕಾಡಿನ ಜನ ಇರ್ತಾರೆ. ಕಾಡಿನ ಜನ ಎಲ್ಲರೂ ಕೂಡ ರಾಜನ ನೋಡಿದ ಆದ ನಂತರ ರಾಜನ ಆ ಕಾಡಿನ ದೇವತೆಗೆ ಬಲಿ ಕೊಡ್ಬೇಕಂತ ಹೇಳ್ತಾರೆ. ಆ ಬಲಿ ಕೊಡ್ಬೇಕನ್ನೋ ಟೈಮಲ್ಲಿ ಬಲಿನ ಇನ್ನೂ ಕೊಡ್ಬೇಕಾಗಿರುತ್ತೆ. ಆ ಟೈಮಲ್ಲಿ ಏನಾಗಿರುತ್ತೆ, ರಾಜನ ಹೆಬ್ಬೆರಳನ್ನ ನೋಡ್ತಾರೆ. ರಕ್ತ ಹರಿದಿಂದ ರಾಜನ ಬಲಿ ಕೊಡೋದನ್ನ ಅವಾಯ್ಡ್ ಮಾಡ್ತಾರೆ. ಆಗ ರಾಜನ ಬಿಟ್ಟು ಕಳ್ತಾರೆ. ರಾಜನಿಗೆ ತುಂಬಾ ಖುಷಿ ಆಗುತ್ತೆ. ರಾಜ ತಕ್ಷಣ ನಿಂತ್ಕೊಳ್ತಾನೆ, ಮಂತ್ರಿ ಹೇಳಿದ್ ಮಾತಾಗಿದೆ ಆಗೋದಿಲ್ಲ ಒಳ್ಳೇದಕ್ಕೆ. ಮಂತ್ರಿ ಹತ್ರ ಹೋಗ್ತಾನೆ. ಹೇಗೋ ಬಾವಿಲೆ ದುಕ್ಕಿರ್ತಾನೆ, ಮಂತ್ರಿ ಹೇಗೋ ಬದುಕಿರ್ತಾನೆ. ಮಂತ್ರಿನ ಮೇಲೆ ಎತ್ತಾನೆ. ಮಂತ್ರಿಗೆ ಧನ್ಯವಾದಗಳು ಮಂತ್ರಿ ನಿಮ್ಗೆ ಅಂತ ಹೇಳ್ತಾನೆ. ಮಂತ್ರಿ ಕೂಡ ಖುಷಿಯಿಂದ ಹೇಳ್ತಾನೆ, ರಾಜ್ರೇ ನಾನು ನಿಮ್ಗೆ ಧನ್ಯವಾದ ಹೇಳ್ಬೇಕು ಅಂತ ಹೇಳ್ತಾನೆ. ಏಕಂದ್ರೆ ಅದೇ ರಾಜನಿಗೆ ಕೈ ಹೆಬ್ಬೆರಳು ಏಟಾಗಿತ್ತು ಅಂತೇಳಿ ಬದುಕ್ತಾನೆ. ಅದೇ ಮಂತ್ರಿಗೆ ಏನೂ ಆಗಿರೋದಿಲ್ಲ. ಮಂತ್ರಿ ಜೊತೆಲಿ ಏನಾದ್ರು ಹೋಗಿದ್ರೆ ಮಂತ್ರಿ ಪ್ರಾಣಕ್ಕೂ ಕೂಡ ಆಪತ್ತಿರುತ್ತೆ. ಸೊ ಈ ಸ್ಟೋರಿಯಿಂದ ನೋಡೋದು ಒಂದೇನಂತ ಹೇಳಿದ್ರೆ, ಮುಂದೆ ಆಗೋದಿಲ್ಲ ಕೂಡ ಒಳ್ಳೇದಕ್ಕೆ. ನಮ್ಮ ಜೀವನದಲ್ಲೂ ಅಷ್ಟೇ, ಎಷ್ಟು ಕಷ್ಟ ಇರಲಿ ಎಷ್ಟು ಸುಖ ಇರಲಿ ಅದೆಲ್ಲ ಕೂಡ ಫೇಸ್ ಮಾಡಲೇಬೇಕು ಅಂತ ಅನ್ನೋದು ಸ್ಟೋರಿ ಆಗಿದೆ. ಥ್ಯಾಂಕ್ ಯು.